ಧರ್ಮ. ಕೃಷ್ಣ ಹೇಳೋ, ಭಗವದ್ಗೀತೆ ಹೇಳೋ ಧರ್ಮ ನಾವು ಹೊಡೆದಾಡೋ ಈ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಧರ್ಮ ಅಲ್ಲ. ಧರ್ಮ ಅಂದರೆ ಯಾವುದನ್ನು ಸಪ್ರೇಟ್ ಮಾಡೋಕ್ಕಾಗೋದಿಲ್ಲ, ಅದನ್ನು ಧರ್ಮ ಅಂತ ಕರಿತೀವಿ. ಜಸ್ಟ್ ಅರ್ಥ ಮಾಡ್ಕೊಳ್ಳೋಕ್ಕೆ ಎಕ್ಸಾಂಪಲ್ ತಗೊಳ್ಳಿ. ಶುಗರ್, ಸಕ್ಕರೆ ಇದೆ. ಸಕ್ಕರೆಯ ಧರ್ಮ ಸಿಹಿ. ಆ ಸಿಹಿಯನ್ನು ಸಕ್ಕರೆಯಿಂದ ನೀವು ದೂರ ಮಾಡೋಕ್ಕಾಗೋದಿಲ್ಲ. ಒಂದು ಮೆಣಸಿನ್ಕಾಯಿನ ತಗೊಳ್ಳಿ, ಆ ಮೆಣಸಿನ್ಕಾಯಿಂದ ಸ್ಪೈಸ್, ಖಾರವನ್ನು ನೀವು ದೂರ ಮಾಡೋಕ್ಕಾಗೋದಿಲ್ಲ. ಹಾಗೆ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು ಹೇಳ್ತಾರೆ, ಜೀವದಿಂದ ಯಾವ ವಸ್ತುವನ್ನು ದೂರ ಮಾಡೋಕ್ಕಾಗೋದಿಲ್ಲೋ ಅದು ಆ ಜೀವದ ಧರ್ಮ ಅಂತ. ಹಾಗಾದರೆ ಜೀವದ ಧರ್ಮ ಯಾವುದು ಗೊತ್ತಾ? ಸರ್ವಿಸ್, ಸೇವೆ. ನೀವು ಇವಾಗಲೇ ತಗೊಳ್ಳಿ, ಕರೆಂಟ್ ಪೊಸಿಷನಲ್ಲಿ ನೀವು ಹೇಗಿದ್ದೀರೋ ಹಾಗೆ ಯಾರಿಗಾದರೂ ಒಂದು ಸೇವೆ ಮಾಡ್ತಾನೆ ಇರ್ತೀರ. ಮನೆಯಲ್ಲಿ ಅಪ್ಪ ಅಮ್ಮ ಇದ್ದರೆ ಇಡೀ ಫ್ಯಾಮಿಲಿಗೆ ಸೇವೆ ಮಾಡ್ತಾ ಇರ್ತಾರೆ. ಮಗ ಇದ್ದರೆ ಅಪ್ಪ ಅಮ್ಮಗೆ ಸೇವೆ ಮಾಡ್ತಾ ಇರ್ತಾರೆ. ಒಬ್ಬ ಎಂಪ್ಲಾಯಿ ತನ್ನ ಸಂಸ್ಥೆಗೆ ಸೇವೆ ಮಾಡ್ತಾ ಇರ್ತಾನೆ. ಒಬ್ಬ ಟೀಚರ್ ತನ್ನ ಸ್ಕೂಲ್ನ ಮಕ್ಕಳಿಗೆ ಸೇವೆ ಮಾಡ್ತಾ ಇರ್ತಾನೆ. ಅಷ್ಟೇ ಯಾಕೆ, ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ರು, ನಾನು ಪ್ರಧಾನ ಸೇವಕ ಅಂತ. ಹೀಗೆ ಯಾರು ಕೂಡ ನಾನು ಸೇವೆ ಮಾಡ್ತಾ ಇಲ್ಲ ಅಂತ ಹೇಳಲಿಕ್ಕೆ ಚಾನ್ಸೇ ಇಲ್ಲ. ಈಗ ಒಬ್ಬ ಶ್ರೀಮಂತ ನಾನು ಯಾರಿಗೂ ಸೇವೆ ಮಾಡ್ತಾ ಇಲ್ಲ, ನಾನು ಇಂಡಿಪೆಂಡೆಂಟ್ ಆಗಿದ್ದೀನಿ ಅಂತಂದರೆ ಅವನು ಅಟ್ಲೀಸ್ಟ್ ಒಂದು ಡಾಗ್ ಅಂದರೆ ಒಂದು ನಾಯಿನ ಇಟ್ಕೊಂಡು ಅದಕ್ಕೆ ಸೇವೆ ಮಾಡ್ತಾ ಇರ್ತಾನೆ. ಇಲ್ಲಪ್ಪ ನಾನು ಅದನ್ನೂ ಮಾಡ್ತಾ ಇಲ್ಲ ಅಂತಂದರೆ ನಮ್ಮ ಓನ್ ಸೆನ್ಸಸ್ ಅಂದರೆ ನಮ್ಮ ಇಂದ್ರಿಯಗಳಿಗೆ ದಾಸರಾಗಿ ನಾವು ಸೇವೆಯನ್ನು ಮಾಡ್ತಾ ಇರ್ತೀವಿ. ಅಂದರೆ ಈ ಸೇವೆ ಅನ್ನೋದು ನಮ್ಮಿಂದ ದೂರ ಮಾಡೋಕ್ಕಾಗದೇ ಇರೋ ವಸ್ತು, ಅದು ಧರ್ಮ. ಹಾಗಾದರೆ ಯಾರಿಗೆ ಸೇವೆ ಮಾಡೋದು ಹೈಯೆಸ್ಟ್ ಧರ್ಮ? ಇದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾರೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ. ಈ ಆತ್ಮಗಳು ಅಂದರೆ ನಾವೆಲ್ಲರೂ ಪರಮಾತ್ಮನ ಅಂಶ. ಯಾವಾಗ ಪರಮಾತ್ಮನಿಗೆ ನಾವು ಸೇವೆ ಮಾಡ್ತೀವಿ ಅದು ಹೈಯೆಸ್ಟ್ ಧರ್ಮ ಅಂತ. ಅದನ್ನು ಕೃಷ್ಣ ಭಗವದ್ಗೀತೆಯಲ್ಲೂ ಕೂಡ ಕನ್ಫರ್ಮ್ ಮಾಡ್ತಾರೆ, ಮಮ ಇವಾಂಶ ಜೀವಲೋಕೆ ಜೀವಭೂತ ಸನಾತನಃ ಅಂತ. ಭಗವಂತನ ಸೇವೆಯನ್ನೇ ಎಲ್ಲ ಆಚಾರ್ಯರು ಬಂದು ನಮಗೆ ತಿಳಿಸ್ಕೊಡ್ತಾ ಇರೋದು, ಮತ್ತು ನಮ್ಮನ್ನು ಮೋಟಿವೇಟ್ ಮಾಡ್ತಾ ಇರೋದು, ನಮ್ಮನ್ನು ಇನ್ಸ್ಪೈರ್ ಮಾಡ್ತಾ ಇರೋದು. ಯಾಕೆ ಅಂತಂದರೆ ಈ ಒರಿಜಿನಲ್ ಕಾನ್ಸ್ಟಿಟ್ಯೂಷನಲ್ ಪೊಸಿಷನಿಗೆ ಬಂದು ನೀವೆಲ್ಲರೂ ಭಗವಂತನ ಸೇವೆ ಮಾಡಿ ಅಂತ. ಹಾಗೆ ಪ್ರಭುಪಾದರು ಹೇಳ್ತಾರೆ, ಭಗವಂತನ ಸೇವೆ ಯಾರು ಮಾಡ್ತಾರೆ ಅವ್ರಿಗೆ ಯಾವಾಗಲೂ ನೆಮ್ಮದಿ, ಶಾಂತಿ ಮತ್ತು ಸಂತೋಷದಿಂದ ಇರ್ತಾರೆ ಅಂತ.